ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮ ಅಣ್ಣನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಹೋಮ ಎರಡು ಇತ್ತು. ಹಾಗಾಗಿ ನೋಡಿ ಇವಾಗ ನಾನು ರೆಡಿ ಮಾಡ್ತಾಯಿದ್ದೀವಿ ಹೇಗೆ ಅಂತ. ಇದೆಲ್ಲ ಏನಪ್ಪ ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ರೆಡಿ ಮಾಡ್ಕೊಳೋ ವಿಧಾನಗಳಿವು. ಇವೆಲ್ಲ ಐನೂರೇ ರೆಡಿ ಮಾಡ್ತಾಯಿದ್ದಾರೆ, ಅವ್ರಿಗೆ ಹೇಳ್ಬಿಟ್ಟಿದ್ದು ನಾವೆಲ್ಲ. ಹಾಗಾಗಿ ಎಲ್ಲ ಅವರೇ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಫಸ್ಟು ಸೀರೆ ರೆಡಿ ಮಾಡ್ಕೊಂಡು ಎಲ್ಲ ನೆರಿಗೆ ರೆಡಿ ಇದು ಮಾಡ್ತಾರೆ, ನಡಿಗೆ ಮಾಡ್ಕೊಂಡು ಆದ ನಂತರ ಹಿಂದೆ ಕಟ್ಕೊತಾರೆ. ಕಟ್ಕೊಂಡಾಗಿ ಹಾಗೆ ಕಟ್ಟೋದು ನೀಟಾಗಿ ಕಟ್ಕೊಬೇಕು. ನೀಟಾಗಿ ಅಂದರೆ ನೀವು ತಿರ್ಗಾ ಬಿಚ್ಚೋಕ್ಕಾಗಲ್ಲ. ಅದು ನೆಕ್ಸ್ಟು ಇವಾಗಲೇ ಎಲ್ಲ ಕಟ್ಕೊಬೇಕು ಅಂದರೆ ಒಂದೇ ಸರಿ ಪರ್ಫೆಕ್ಟ್ ರೆಡಿ ಯಾವ ಥರ ಅಂದ್ರೆ ರೆಡಿ ಮಾಡ್ಕೊಂಬಿಡ್ಬೇಕು. ಇವಾಗ ನೋಡಪ್ಪ, ಇವೇನು ನೋಡ್ತಾ ಇದ್ದೀರಾ ಅಂದರೆ ಹೂವಿನ ದಿಂಡುಗಳು. ದಿಂಡು ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ಥರ ಇರುತ್ತೆ ದಿಂಡು ಅಂತ. ನಾವೊಂದು 5ರಿಂದ 6 ಕಲರ್ ತರಿಸಿದ್ದು ದಿಂಡುಗಳನ್ನೆಲ್ಲ ನೋಡಿ ಹೀಗಿದೆ. ಹಾಗೆ ಹೂವುಗಳು ತಂದಿದ್ರು. ಹೂವುಗಳು ಕೂಡ ಎಲ್ಲ ರಿಲೇಷನ್ಸ್ ಬಂದಿದ್ರಲ್ಲ ಎಲ್ಲ ಕಟ್ತಾಯಿದ್ದಾರೆ. ನಮ್ಮ ಅಕ್ಕ ಹಾಗೆ ನಮ್ಮ ತಂಗಿ ಎಲ್ಲ ಕಟ್ತಾಯಿದ್ದಾರೆ ನೋಡಿ. ಎಲ್ಲ ಗುರುಗಳು ರೆಡಿ ಮಾಡಿ ಆದ ನಂತರ ವಿಡಿಯೋ ಮಾಡ್ತಾಯಿದ್ದೆ. ಇನ್ನು ವಿಡಿಯೋ ಮಾಡ್ತಾಯಿದ್ದೆ ಅಂದರೆ ಬೈತಾಯಿದ್ರು, ವಿಡಿಯೋ ಮಾಡಬೇಡಿ ಇವಾಗಲೇನೆ ಅಂತ. ಇದೆಲ್ಲ ರೆಡಿ ಮಾಡಿ ಇಕ್ಕಿದ್ದಾರೆ. ಬೆಳಗ್ಗೆ ಮಾಡ್ಕೊಂಡಿದ್ರಂತೆ, ಇನ್ನೂ ಅರ್ಧ ರೆಡಿ ಆಗೈತೆ ಅಂತ ಬೈತಾಯಿದ್ರು. ಪರವಾಗಿಲ್ಲ ಬಿಡಿ ಗುರುಗಳೇ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ವಿಡಿಯೋ ಮಾಡಿದೆ ಒಂದು. ನೋಡಿ ಎಷ್ಟು ಚೆಂದ ಐತೆ ನೋಡೋಕ್ಕೆ ಅಂದರೆ ತುಂಬ ಚೆಂದ ಐತೆ ನೋಡಿ. ಎಷ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಸ್ವಾಮಿ ಹೇಗೆ ಇದ್ದಾನೆ ನೋಡಿ ಭಗವಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಹಾಗೆ ಒಂದು ಕಮೆಂಟು ಶೇರು. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ನೈಟೇ ರೆಡಿ ಮಾಡಿಟ್ಟಿದ್ದು. ಹಾಗೆ ಫಸ್ಟ್ನೇ ಪೂಜೆ ಅಂದರೆ ಫಸ್ಟು ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಪೂಜೆ ಕೂತ್ಕೊಬೇಕು. ಹಾಗೆ ಪೂಜೆ ನೋಡಿ ವೆಂಕಟೇಶ್ವರ ಸ್ವಾಮಿ ಹೇಗೆ ಕಾಣಿಸ್ತಾ ಇದ್ದಾನೆ ಭಗವಂತ ಅಂತ. ಅಲ್ಲಾದ ನಂತರ ಹೂವುಗಳು ಕೇಳಿದ್ರು, ಗುರುಗಳು ಬಂದಿದ್ರಲ್ಲ 500 ಹೂವು ಕೊಡಿ ಎಲ್ಲ ಪೂಜೆಗೆ ಅಂತ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡು ಪ್ರತಿಯೊಂದಕ್ಕೂ ಪೂಜೆಗೂ ಕೂಡ ಪತ್ರೆ ಮತ್ತು ಮತ್ತೊಂದು ಇಂಥ ಪತ್ರೆಗಳು ಅಂದರೆ ತುಂಬ ಒಂದು 9-10 ಥರ ಪತ್ರೆಗಳು ಹೇಳಿದರು. ಎಲ್ಲ ತೊಗೊಂಬಂದಿದ್ದು. ಆದ ನಂತರ ಎಲ್ಲ ತೊಗೊಂಬಂದಿದ್ದು ತುಂಬ ಖುಷಿಪಟ್ಟರು. ಎಲ್ಲ ಹುಡುಕಿ ತೊಗೊಂಬಂದಿದ್ದೀರಲ್ಲ ನೀವೆಲ್ಲ ಅಷ್ಟೆಲ್ಲ ಅಂತ, ಇಲ್ಲೆಲ್ಲ ಸಿಗಲ್ಲ, ಹಿಂಗೋ ತೊಗೊಂಬಂದಿದ್ರಲ್ಲ ಅಂತ ಖುಷಿಪಟ್ಟರು. ನಮಗೂ ತುಂಬ ಖುಷಿ ಆಯಿತು. ಹಾಗಾಗಿ ಇವಾಗ ಪೂಜೆ ಕಾರ್ಯಕ್ರಮ ಶುರು ಮಾಡ್ತಾಯಿದ್ದಾರೆ ನೋಡಿ. ಮೊದಲನೇದಾಗಿ ಪೂಜೆ ದೀಪ ಹಚ್ಚುವ ಕಾರ್ಯಕ್ರಮ ಇದು. ಫಸ್ಟು ಗಣಪತಿಗೆ ಸ್ಟಾರ್ಟ್ ಮಾಡ್ತಾರಲ್ಲ, ಹಾಗಾಗಿ ಮುಂಚೆ ಸ್ಟಾರ್ಟಿಂಗ್ ದೀಪ ಹಚ್ಚಿ ಆದ ನಂತರ ವಿಘ್ನೇಶನಿಗೆ ಪೂಜೆ ಶುರು ಮಾಡಬೇಕು. ಅದಾಗಿ ನೋಡಿ ಭಗವಂತ ಬೆಳಗ್ಗೆ ರೆಡಿ ಮಾಡಿದ್ದು. ಅದು ಹಿಂದಿಂದು ನೈಟ್ ರೆಡಿ ಮಾಡಿ ಹೋಗಿದ್ರು, 12 ಗಂಟೆ ಆಗಿತ್ತು. ಇದು ಬೆಳಗ್ಗೆ ಎಲ್ಲ ಬಂದು ತಿರ್ಗಾ ಮತ್ತೆ ಹೂವು ಹಾಕಿ ಎಲ್ಲ ನೀಟಾಗಿ ರೆಡಿ ಮಾಡಿದ್ರು ನೋಡಿ. ಇದಾದ ನಂತರ ಹಿರಿಯರಿಗೆ ನಮಸ್ಕಾರ ಮಾಡ್ಕೊಬೇಕು ಅಂತ ಹೇಳಿದ್ರು. ಹಿರಿಯರಿಗೆ ನಮಸ್ಕಾರ ಮಾಡ್ಕೊಂಡು ಪೂಜೆ ಕೂತ್ಕೊಳ್ಳಿ. ಪೂಜೆ ಕೂತ್ಕೊಂಡ ನಂತರ ಅರ್ಧಕ್ಕೆ ಹೇಳಬೇಡ್ದು, ಅರ್ಧ ಪೂಜೆ ಆಗೋಗುತ್ತೆ, ಎದ್ದೇಳಬೇಡ್ದು. ನೀವು ಪೂಜೆ ಮುಗಿಸ್ಕೊಂಡೇ ಎದ್ದೇಳಬೇಕು ಅಂತ ಹೇಳಿದ್ರು. ಹಾಗಾಗಿ ಹಿರಿಯರಿಗೆ ನಮಸ್ಕಾರ ಮಾಡ್ಕೊಂಡು ನಮ್ಮ ಅಣ್ಣ ನಮ್ಮತ್ತಿಗೆ. ಅದಾದ ನಂತರ ಎಲ್ಲರಿಗೂ ನಮಸ್ಕಾರ ಆಯಿತು. ನಮಸ್ಕಾರ ಆದಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಬಂದರು ನೋಡಿ. ಬನ್ನಿ ಹೇಗಿದೆ ಪೂಜೆ ಅಂತ ನೀವೇ ನೋಡಿ. तदङ्गत्वेन कलशपूजां च करिष्ये
कलशं गन्धाक्षतापत्रपुष्पैरभ्यश्च अस्तेन चाद्य कलशस्य मुखे रुद्रः कण्ठे विष्णु समाश्रितः मूले तत्र स्थितो ब्रह्मा मध्ये मातृगणः स्पृतः कुक्षौ सागरः सर्वे सप्तद्वीपा वसुन्धरा ऋग्वेदः यजुर्वेदो सामवेदो हितर्वणः अङ्गै च सहिता सर्वे कलशाम्बू समास्थिताः आयान्तु देव पूज्यर्थं दुरितक्षयकारकः गङ्गे च यमुने कृष्णे तुङ्गभद्रे शरावती मलापहारि कावेरी जले अस्मिन् सन्निधिं कुरु ओम भूः गंगा परमेश्वरी देवतम्मावाहयामि ओम भुवः गंगा परमेश्वरी देवतम्मावाहयामि ओम भूर्भुवस्वः गंगा परमेश्वरी देवतम्मावाहयामि स्थापयामि पूजयामि श्री गंगा परमेश्वरी देवताभ्यो नमो नमः ओम मानो महन्तपतमानो अर्भकं मानो वक्षन्तपतमानो वक्षितं मानो वदिः पितरं मोतमातरं प्रियामानस्तु रुद्रधीरिषः श्री गंगा परमेश्वरी देवताभ्यो नमो नमः अलंकरणार्थः परिमलपत्र पुष्पाणिं समर्पयामि अक्षतान्दफलान् दिव्यान् तिलतण्डुलमिश्रितान् अर्पयामि महाभक्त्या प्रसीदा प्रसीदा परमेश्वरः तुಪ್ಪುಬತ್ತಿನೇ ನೀಟಿದ್ದೀವಿ ಅಂದ್ರೆ ಮತ್ತೆ ಕರ್ಪೂರದಿಂದ ದೇವತಾಭ್ಯೋ ನಮೋ ನಮಃ ಕರ್ಪೂರಮಂಗಲಂ ನಿರಾಂಜನಂ ದರ್ಶಯಾಮಿ ವನಸ್ಪತಿರಸೋಪೇತೋ ಗಂಧಾಢ್ಯೋಧೂಪೋತ್ತಮಾಗ್ರಹ್ಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಗಂಧ ತೋಳಿ ಇದು ಕಲಶ ಪ್ರತಿಷ್ಠಾಪನೆ ಮಾಡ್ತಾ ಇರೋದು. ಕಲಶ ಪ್ರತಿಷ್ಠಾಪನೆ ಆದ ನಂತರ ವಿಘ್ನೇಶನಿಗೆ ಪೂಜೆ ಆಗುತ್ತೆ. ಹಾಗೆ ಮುಂದೆ ಹೀಗೆ ನೋಡ್ತಾ ಇರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಹಾಗೆ ಕಮೆಂಟು. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ज्येष्ठराजं ब्रह्मणा ब्रह्मणस्पद आनशृण्वन्नोतिभिः सीदसादनम् ॐ भूः ॐ भुवः ॐ स्वाहा ॐ भूर्भुवस्वः विघ्नेश्वरस्वामी देवतं आवाहयामि स्थापयामि पूजयामि ॐ श्रीमहादेवाय नमो नमः इति आपो इष्टामयुर्भुवस्थाना ऊर्जैरदातनः महेरणा यक्षसे यो वशिवतमोरसस्य भाजयते हनः उषदेर्यममातरः तस्मा अरङ्ग माम ओ यस्सक्षयाय जिन्वता आपो जनयता जनः श्रीं ओय विघ्नेश्वर स्वामी देवताभ्यो नमो नमः मानो महन्तमुतमानो अर्भकं मानवक्षन्तमतमानवक्षितं मानो बलिः पितरं मोतमातरं प्रियामानस्तवो रुद्ररीरिषः श्रीं तुर्यवनसम्भूतं नानागुणसमन्वितम् आनन्दं सौरभं पुष्पं गृह्यतामिदमुत्तमम् ओम गणपताय नमः ओम गणपताय नमः प्रार्थना कृत्वा ओनंदे पठेस ओम गं गणपतये नमः ओम सुमुखाय नमः ओम एकदन्ताय नमः ओम कपिलाय नमः ओम गजकर्णकाय नमः ओम लंबोदराय नमः ओम विकटाय नमः ओम विघ्नराजाय नमः ओम गणाधिपाय नमः ओम धूम्रकेतवे नमः ओम गणाध्यक्षाय नमः ओम बालचंद्राय नमः ओम गजाननाय नमः ओम हेरंबाय नमः ओम स्कंदपूर्वजयाय नमः बोलो श्री विघ्नेश्वर स्वामी देवताभ्यो नमो नमः कांडात् परोहन्ति परिषत् परि ये भानो दूर्वे प्रतनो सहस्रेणाशतेन च विघ्नेश्वराय नमः दूर्वैकुण्ठै पूजयामि धूपोऽयं प्रतिगृह्यताम् श्रीमहादेवाय ते नमो नमः स्वाहिने नमो वयं वै श्रवणो ददातु
ಕರಪುರ ಬೆಳಗುವೆ ಮಹಾಗಣಪತಿ ರಾಯನಿಗೆ ಕರಪುರ ಬೆಳಗುವೆ ಮಹಾಗಣಪತಿ ರಾಯನಿಗೆ ಅರಾನ ಮುಂದೆ ಇರುವಂತ ನಂದೇ ವಾಹನಗೆ ಅರಾನ ಮುಂದೆ ಇರುವಂತ ನಂದೇ ವಾಹನಗೆ ಕರಪುರ ಬೆಳಗುವೆ ಮಹಾಗಣಪತಿ ರಾಯನಿಗೆ ಅರಾನ ಮುಂದೆ ಇರುವಂತ ನಂದೇ ವಾಹನಗೆ ಪಾರ್ವತಿಯಣೆಯ ಬೆವರಿನಿಂದ ಜನಿಸಿದವನಿಗೆ ಪಾರ್ವತಿಯಣೆಯ ಬೆವರಿನಿಂದ ಜನಿಸಿದವನಿಗೆ ಬರುವ ವಿಘ್ನ ದೂರ ಮಾಡುವ ವಿಘ್ನರಾಜನಿಗೆ ಬರುವ ವಿಘ್ನ ದೂರ ಮಾಡುವ ವಿಘ್ನರಾಜನಿಗೆ ಶಿವನ ನೇತ್ರ ಕಮಲದಿಂದ ಜನಿಸಿದವನಿಗೆ ಶಿವನ ನೇತ್ರ ಕಮಲದಿಂದ ಜನಿಸಿದವನಿಗೆ ವೀರಶೈವ ಮತವ ಗೆದ್ದ ವೀರಭದ್ರನಿಗೆ ವೀರಶೈವ ಮತವ ಗೆದ್ದ ವೀರಭದ್ರನಿಗೆ ಕರಪುರ ಬೆಳಗುವೆ ಮಹಾಗಣಪತಿ ರಾಯನಿಗೆ ಅರಾನ ಮುಂದೆ ಇರುವಂತ ನಂದೇ ವಾಹನಗೆ ಪರಮಾನಂದನಿಗೆ ಮಹಾಪರತರ ನಂದನಿಗೆ ಪರಮಾನಂದನಿಗೆ ಮಹಾಪರತರ ನಂದನಿಗೆ ದರೆಯೊಳು ಮೆರೆವ ನಮ್ಮ ಶ್ರೀ ವಿಘ್ನರಾಜನಿಗೆ ದರೆಯೊಳು ಮೆರೆವ ನಮ್ಮ ಶ್ರೀ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯ ದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಶ್ರೀ ಮಹಾದೇವಾಯ ನಮೋ ನಮಃ ನಾನಾವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ವನಸ್ಪತಿ ಋತೋ ಮೇಧೋ ಗಂಧಾಢ್ಯೋ ರೂಪೋತ್ತಮಾವೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಶ್ರೀ ಮಹಾದೇವಾಯ ನಮೋ ನಮಃ ರಕ್ಷ ರಕ್ಷ ಪರಮೇಶ್ವರ ದಯವಿಟ್ಟು ಕೈ ಕಟ್ತಾ ಇರೋದು ಏನು ಅಂತ ಗೊತ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಿರಂತ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಹಾಗೆ ಎಷ್ಟು ಜನ ತಿಳ್ಕೊಂಡಿದ್ದಾರೆ ಅಂತ ಕಮೆಂಟ್ ಮಾಡಿ ಆ ನಂತರ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಹಾಗೆ ಶೇರು ದಯಮಾಡಿ ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಧನ್ಯವಾದಗಳು ಜೈ ಶ್ರೀ ಮತ್ತು ವಿಡಿಯೋ ಪೂರ್ತಿ ಕತೆ ನೋಡೋದಕ್ಕೆ ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ ವಿಡಿಯೋ ದಯವಿಟ್ಟು ನೋಡಿ.